ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡಿ. ಹೇಗೆ ಅರೇ ಮೇಲೆ ಆಪರೇಷನ್ ನೋಡಿದ್ರಿ, ಸ್ಟ್ಯಾಕ್ಸ್ ಮೇಲೆ ಆಪರೇಷನ್, ಕ್ಯೂಸ್ ಮೇಲೆ ಆಪರೇಷನ್, ಪ್ರಿಮಿಟಿವ್ DS ಮೇಲೆ ಆಪರೇಷನ್ಸ್ ನೋಡಿದ್ರೆ, ಅದೇ ಥರನೇ ಲಿಂಕ್ಡ್ ಲಿಸ್ಟ್ ಮೇಲೆ ಆಪರೇಷನ್ಸ್ ಪರ್ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಸೇಮ್ ಏನು ನಿಮ್ಮ ನಾನ್ ಪ್ರಿಮಿಟಿವ್ ಅರೇ ಮೇಲೆ ಬಂತು ಅದೇ ಥರನೇ, ರೈಟ್. ಸೊ ಈ ವರ್ಷ ಪಬ್ಲಿಕ್ ಎಕ್ಸಾಮಿಗೆ ಇದನ್ನ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಎಕ್ಸ್ಪ್ಲೈನ್ ಆರ್ ಮೆನ್ಷನ್ ದ ಆಪರೇಷನ್ಸ್ ಆನ್ ಲಿಂಕ್ಡ್ ಲಿಸ್ಟ್. ಸೊ ಏನೇನು ಆಪರೇಷನ್ಸ್ ಅನ್ನ ನೀವು ಪರ್ಫಾರ್ಮ್ ಮಾಡ್ತಾ ಹೋಗ್ತೀರಾ ಲಿಂಕ್ಡ್ ಲಿಸ್ಟ್ ಮೇಲೆ? ಕ್ರಿಯೇಟಿಂಗ್ ಅ ಲಿಂಕ್ಡ್ ಲಿಸ್ಟ್ ಏನ್ ಮಾಡುತ್ತೆ? ಕ್ರಿಯೇಟ್ ದ ನ್ಯೂ ಲಿಂಕ್ಡ್ ಲಿಸ್ಟ್. ಟ್ರಾವರ್ಸಿಂಗ್ ಅ ಲಿಂಕ್ಡ್ ಲಿಸ್ಟ್ ಏನ್ ಮಾಡುತ್ತೆ? ಟ್ರಾವರ್ಸಿಂಗ್ ಅಂತ ಹೇಳಿದ್ರೆ ವಿಸಿಟಿಂಗ್ ಈಚ್ ಅಂಡ್ ಎವರಿ ಎಲಿಮೆಂಟ್ ಅಂತ ಹೇಳಬಾರ್ದು, ಬದಲಾಗಿ ಇಲ್ಲಿ ನೋಡ್ಸ್ ಅಂತ ಹೇಳಬೇಕು. ಎಕ್ಸಾಕ್ಟ್ಲಿ ಒನ್ಸ್. ಇನ್ಸರ್ಟಿಂಗ್ ನೋಡ್ ಇನ್ ಟು ದ ಲಿಂಕ್ಡ್ ಲಿಸ್ಟ್, ಇದಾಮೇಲೆ ಹೇಳ್ತೇನೆ. ಡಿಲೀಟಿಂಗ್ ನೋಡ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್, ಸರ್ಚಿಂಗ್ ಅ ಪರ್ಟಿಕ್ಯುಲರ್ ನೋಡ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್, ಮರ್ಜಿಂಗ್ 2 or more ಲಿಂಕ್ಡ್ ಲಿಸ್ಟ್ ಇನ್ ಟು ಅ ಸಿಂಗಲ್ ಲಿಂಕ್ಡ್ ಲಿಸ್ಟ್. ನಾವು ಇನ್ಸರ್ಟ್ ಮಾಡ್ತೀವಿ ಅಂತ ಹೇಳ್ದೆ ಅಲ್ವಾ, 3 ಕೇಸಲ್ಲಿ ನಾವು ಇನ್ಸರ್ಷನ್ ಅನ್ನ ಡಿಲೀಷನ್ ಮಾಡಬಹುದು. ಇನ್ಸರ್ಟಿಂಗ್ ಅಟ್ ಬಿಗಿನಿಂಗ್ ಆಫ್ ಅ ಲಿಂಕ್ಡ್ ಲಿಸ್ಟ್ ಸ್ಟಾರ್ಟಿಂಗ್ಗೆ ಹೊಸ ನೋಡ್ ಅನ್ನ ಹಾಕೋದು. ಇನ್ಸರ್ಷನ್ ಅಟ್ ಎಂಡ್ ಆಫ್ ಅ ಲಿಂಕ್ಡ್ ಲಿಸ್ಟ್ ಕೊನೆಗೆ ನೋಡನ್ನ ಆಡ್ ಮಾಡೋದು. ಅಥವಾ ನೀನು ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಕೊಡ್ತೀಯಾ, ಆ ಪೊಸಿಷನ್ಗೆ ಹೋಗಿ ನೋಡು ಇನ್ಸರ್ಟ್ ಆಗೋದು. ಸೊ ಏನಿದೆ ಇನ್ಸರ್ಷನ್ ಆಪರೇಷನ್ 3 ಕೇಸಲ್ಲಿ ಮಾಡಬಹುದು. ಇನ್ಸರ್ಟಿಂಗ್ ನೋಡ್ ಅಟ್ ಬಿಗಿನಿಂಗ್ ಆಫ್ ಅ ಲಿಂಕ್ಡ್ ಲಿಸ್ಟ್, ಇನ್ಸರ್ಟಿಂಗ್ ನೋಡ್ ಅಟ್ ಎಂಡ್ ಆಫ್ ಅ ಲಿಂಕ್ಡ್ ಲಿಸ್ಟ್, ಇನ್ಸರ್ಟಿಂಗ್ ನೋಡ್ ಅಟ್ ಅ ಪರ್ಟಿಕ್ಯುಲರ್ ಪೊಸಿಷನ್. ಸೇಮ್ ಡಿಲೀಷನ್ ಅಷ್ಟೇ. ಫಸ್ಟ್ ಅಂದ್ರೆ ಬಿಗಿನಿಂಗ್ ಅಲ್ಲಿರೋ ನೋಡನ್ನ ಡಿಲೀಟ್ ಮಾಡೋದು, ಎಂಡ್ ಅಲ್ಲಿರೋ ನೋಡನ್ನ ಡಿಲೀಟ್ ಮಾಡೋದು, ಪರ್ಟಿಕ್ಯುಲರ್ ಪೊಸಿಷನ್ ಸ್ಪೆಸಿಫೈ ಮಾಡ್ತಾರೆ, ಆ ನೋಡನ್ನ ಡಿಲೀಟ್ ಮಾಡೋದು. ಡಿಲೀಟಿಂಗ್ ನೋಡ್ ಫ್ರಮ್ ಬಿಗಿನಿಂಗ್ ಆಫ್ ಅ ಲಿಂಕ್ಡ್ ಲಿಸ್ಟ್, ಎಂಡ್ ಆಫ್ ಅ ಲಿಂಕ್ಡ್ ಲಿಸ್ಟ್, ಡಿಲೀಟಿಂಗ್ ಅ ನೋಡ್ ಫ್ರಮ್ ಅ ಪರ್ಟಿಕ್ಯುಲರ್ ಪೊಸಿಷನ್. So these are the operations which are performed on a linked list. Clear? So ಮೆನ್ಷನ್ ಮಾಡಿದ್ರೆ ಮೆನ್ಷನ್ ಮಾಡಕ್ಕೆ ಹೇಳಿ, ಎಕ್ಸ್ಪ್ಲೈನ್ ಅಂತ ಹೇಳಿದ್ರೆ ಒಂದೊಂದು ಲೈನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ಕ್ರಿಯೇಟಿಂಗ್ ಅ ಲಿಂಕ್ಡ್ ಲಿಸ್ಟ್, ಯೂಸ್ ಟು ಕ್ರಿಯೇಟ್ ಅ ನ್ಯೂ ಲಿಂಕ್ಡ್ ಲಿಸ್ಟ್. ಟ್ರಾವರ್ಸಿಂಗ್ ಗೊತ್ತಿದೆ, ವಿಸಿಟಿಂಗ್ ಈಚ್ ಅಂಡ್ ಎವರಿ ನೋಡ್ಸ್ ಅಂತ ಹೇಳ್ಬೇಕಿಲ್ಲಿ. ಇನ್ಸರ್ಟಿಂಗ್ ನೋಡ್ ಇನ್ ಟು ಅ ಲಿಂಕ್ಡ್ ಲಿಸ್ಟ್, ಇನ್ ದಟ್ ವಿ ಹ್ಯಾವ್ ಅ 3 ಕೇಸ್. Inserting node at beginning of a linked list, inserting node at end of a linked list, inserting node at a particular position. Deleting node from a linked list, idrallu aste 3 case, beginning and position. Searching a particular position of a particular node from a linked list, merging 2 or more linked list into a single linked list. ಸೊ ಈಗ ಇದರಲ್ಲಿ ಏನು ಡೀಟೇಲ್ ಆಗಿ ಎಲ್ಲ ಏನೂ ಇಲ್ಲ, ಬರೀ ಇನ್ಸರ್ಷನ್ ಡಿಲೀಷನ್ ಮಾತ್ರ ಇದೆ. ಅದರಲ್ಲೂ ಇನ್ಸರ್ಟಿಂಗ್ ನೋಡ್ ಅಟ್ ಬಿಗಿನಿಂಗ್ ಮತ್ತೆ ಎಂಡ್, ಡಿಲೀಟಿಂಗ್ ನೋಡ್ ಫ್ರಮ್ ಬಿಗಿನಿಂಗು ಎಂಡ್, ಪೊಸಿಷನ್ಸು ಇಲ್ಲ. ಬಟ್ ಇದುವರೆಗೂ ಎಲ್ಲೂ ನಿಮ್ಮ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಲಿಂಕ್ಡ್ ಲಿಸ್ಟ್ ಮೇಲೆ, ಅದೇ ಏನು ಹೇಳಿದೆ, ಈ 4 ಅಲ್ಗಾರಿಥಮ್ಸ್ ಏನಿರುತ್ತೆ ಕೇಸ್ ಮೇಲೆ, ಎಲ್ಲೂ ಅಲ್ಗಾರಿಥಮ್ ಕೇಳಿಲ್ಲ, ಬಟ್ ಈಸಿ ಇರುತ್ತೆ, ನೋಡ್ಕೋಬಹುದು. ಓಕೆ, ಸೊ ಈಗ ಫಸ್ಟ್ ಆಪರೇಷನ್ ನೋಡೋಣ, ಯಾವುದು? ಕ್ರಿಯೇಟಿಂಗ್ ಅ ಲಿಂಕ್ಡ್ ಲಿಸ್ಟ್. ಸೊ ಲಿಂಕ್ಡ್ ಲಿಸ್ಟ್, ಸೊ ವಾಟ್ ಯು ಮೀನ್ ಬೈ ಅ ಲಿಂಕ್ಡ್ ಲಿಸ್ಟ್ ಆಲ್ರೆಡಿ ಗೊತ್ತಾಗಿದೆ. ಇಟ್ ಈಸ್ ಅ ಕಲೆಕ್ಷನ್ ಆಫ್ ಅ ನೋಡ್ಸ್, ಎಲಿಮೆಂಟ್ಸ್ ಅಂತ ಹೇಳ್ತಾರಲ್ಲ, ರೈಟ್. ಆ ನೋಡ್ಸ್ ಅನ್ನ ಕ್ರಿಯೇಟ್ ಮಾಡೋದು. 2 ತರ ಯೂಶಲಿ ನೋಡ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಒಂದು ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡಿ, ನೀವು ಫಸ್ಟ್ ಇಯರ್ ಅಲ್ಲೇ ಓದಿದ್ದೀರಾ. ಸ್ಟ್ರಕ್ಟ್ ಅನ್ನ ಕೀವರ್ಡ್ ನ ಯೂಸ್ ಮಾಡಿ ಆಟೋಮ್ಯಾಟಿಕ್ ಆಗಿ ಮೆಮೊರಿನ ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇದನ್ನ ಯೂಸ್ ಮಾಡೋದಿಲ್ಲ ಲಿಂಕ್ಡ್ ಲಿಸ್ಟ್ ಅಲ್ಲಿ ನೋಡ್ಸ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ. ಬದಲಾಗಿ ಯಾವ್ದನ್ನ ಯೂಸ್ ಮಾಡ್ತಾರೆ? ನ್ಯೂ ಅನ್ನ ಫಂಕ್ಷನ್ ಅಥವಾ ನ್ಯೂ ಆಪರೇಟರ್ ಅಂದ್ರೂ ಒಂದೇ, ನ್ಯೂ ಫಂಕ್ಷನ್ ಅಂತ ಹೇಳಿದ್ರು ಒಂದೇ. ಸೊ ಲಿಂಕ್ಡ್ ಲಿಸ್ಟ್ ಅಲ್ಲಿ 2 ಮೆಥಡ್ ಇರುತ್ತಪ್ಪ. ಒಂದು ಸ್ಟ್ರಕ್ಚರ್ಸ್ ಮೆಥಡ್ ನ ಯೂಸ್ ಮಾಡು ಲಿಂಕ್ಡ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ನ್ಯೂ ಫಂಕ್ಷನ್, ನ್ಯೂ ಆಪರೇಟರ್ ಯೂಸ್ ಮಾಡಿ ಲಿಂಕ್ಡ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಬಟ್ ನಾವು ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡಲ್ಲ, ಎರಡೂ ಡೈನಮಿಕ್ ಎಕ್ಸಿಕ್ಯೂಷನ್ ಟೈಮಲ್ಲೇ ಮೆಮೊರಿ ಅಲೋಕೇಟ್ ಮಾಡುತ್ತೆ. ಬಟ್ ಇದನ್ನ ಯೂಸ್ ಮಾಡಲ್ಲ. ಬಟ್ ಯಾವ್ದನ್ನ ಯೂಸ್ ಮಾಡ್ತೀವಿ? ನ್ಯೂ ಫಂಕ್ಷನ್ ಅಥವಾ ನ್ಯೂ ಆಪರೇಟರ್. ನ್ಯೂ ಫಂಕ್ಷನ್ ಯೂಸ್ ಟು ಅಲೋಕೇಟ್ ದ ಮೆಮೊರಿ ಆಟೋಮ್ಯಾಟಿಕಲಿ ಡ್ಯೂರಿಂಗ್ ರನ್ ಟೈಮ್. ಈಗ ನಾನು ಲಿಂಕ್ಡ್ ಲಿಸ್ಟ್ ಅಲ್ಲಿ 4 ನೋಡ್ ತಗೊಂಡಿರ್ತೀನಿ, ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ. ನನಗೆ ಅವಾಗ ಆ ಟೈಮಲ್ಲಿ ನನಗೊಂದು ನೋಡ್ ಬೇಕು ಅಂತ ಅನ್ಸುತ್ತೆ. ಅವಾಗ ಏನ ಯೂಸ್ ಮಾಡ್ಕೊಂಡು ನೋಡ್ನ ಕ್ರಿಯೇಟ್ ಮಾಡ್ತೀನಿ? ನ್ಯೂ ಫಂಕ್ಷನ್ ಅನ್ನ. ಹೇಗೆ ಮಾಡ್ತೀನಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಹೇಗೆ ನೋಡನ್ನ ಕ್ರಿಯೇಟ್ ಮಾಡೋದು. ನ್ಯೂ, ಸೇಮ್ ಇದು ಇಲ್ಲಿ ಅಸೈನ್. ನ್ಯೂ ಅಂತಂದ್ರೆ ಏನಾಗುತ್ತೆ? ಮೆಮೊರಿ ಕ್ರಿಯೇಟ್ ಆಗತ್ತೆ. ಯಾವುದಕ್ಕೆ ಕ್ರಿಯೇಟ್ ಆಗ್ತಿರೋದು? ನೋಡ್ಗೆ. ಹೊಸದಾಗಿ ಕ್ರಿಯೇಟ್ ಆಗಿರೋ ನೋಡಿಗೆ ಒಂದು ಹೆಸರನ್ನ ಅಸೈನ್ ಮಾಡಿದೀವಿ. ಏನದು? ಎನ್. ನೋಡಿ, ನ್ಯೂ ಫಂಕ್ಷನ್ ಯೂಸ್ ಮಾಡ್ಕೊಂಡು ನೋಡ್ ಕ್ರಿಯೇಟ್ ಆಯ್ತು. ಓಕೆ, ಆ ಕ್ರಿಯೇಟ್ ಆಗಿರೋ ನೋಡ್ಗೆ ಹೆಸರು ಕೊಟ್ಟಿದ್ದೀನಿ ಏನಂತ? ಎನ್.
ಏನಂತಾನೆ ಕೊಡಬೇಕು ಅಂತೇನಿಲ್ಲ. ನೀವು ಬೇಕಾದ್ರೆ ಪಿ ಕ್ಯೂ A1 A3 A4 ಏನು ಬೇಕಾದರೂ ಕೊಡ್ಬೋದು. ವೇರಿಯಬಲ್ ಅಷ್ಟೇನೆ ಅದು. ನೋಡಲ್ಲಿ 2 ಫೀಲ್ಡ್ ಇರುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಒಂದು ಡೇಟಾ ಫೀಲ್ಡ್, ಇನ್ನೊಂದು ಲಿಂಕ್ ಫೀಲ್ಡ್. ಡೇಟಾ ಫೀಲ್ಡಲ್ಲಿ ಏನಿರುತ್ತೆ, ಆಕ್ಚುಯಲ್ ಡೇಟಾ ಇರುತ್ತೆ. ಲಿಂಕ್ ಫೀಲ್ಡಲ್ಲಿ ಅಡ್ರೆಸ್ ಆಫ್ ಅ ನೆಕ್ಸ್ಟ್ ನೋಡ್ ಇರುತ್ತೆ. ಬಟ್ ಇಲ್ಲಿ ಜನರಲ್ ಕೇಸಲ್ಲಿ ಹೇಳ್ತಾ ಇರೋದ್ರಿಂದ ನಾನು ನಲ್ ಅಂತ ಅಸೈನ್ ಮಾಡಿದ್ದೀನಿ. ನೋಡಿ, ಎಲಿಮೆಂಟು ಅಸೈನ್ ಆಯಿತು ಎಲ್ಲಿಗೆ, ಡೇಟಾ ಫೀಲ್ಡ್ ಆಫ್ ಎನ್. ಯಾಕೆ ಎನ್ನೇ ಬರ್ದಿರೋದು ಅಂತಂದ್ರೆ ನಾನು ಕ್ರಿಯೇಟ್ ಮಾಡಿರೋ ನ್ಯೂ ನೋಡ್ಗೆ ಹೆಸರೇನು ಕೊಟ್ಟಿದ್ದೀನಿ, ಎನ್. ಸಪೋಸ್ ನೀವು ಪಿ ಕೊಟ್ಟಿದ್ದೀರಾ ಅಂದ್ರೆ ಡೇಟಾ ಫೀಲ್ಡ್ ಆಫ್ ಪಿಗೆ ಎಲಿಮೆಂಟ್ ಅಸೈನ್ ಆಯಿತು. ಲಿಂಕ್ ಫೀಲ್ಡ್ ಆಫ್ ಎನ್ ಅಲ್ಲಿ ಏನಿರುತ್ತೆ, ನಲ್ ಇರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು ಹೇಗಂತ? ಸಪೋಸ್ ನಾನೇನಾದ್ರೂ ಇಲ್ಲಿ ಇನ್ನೊಂದು ನೋಡನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಪಿ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ರೈಟ್? ಹೇಗೆ ಬರುತ್ತೆ, ನ್ಯೂ ನೋಡ್ ಪಿಗೆ ಅಸೈನ್ ಮಾಡ್ತೀರಾ. ಯಲ್ಲಿ ಡೇಟಾ ಫೀಲ್ಡ್ ಆಫ್ ಪಿಗೆ ಅಸೈನ್ ಆಯ್ತು. ಓಕೆ, ಈಗ ಇಲ್ಲಿ ನಲ್ ಇರೋದಿಲ್ಲ, ಯಾಕಂದ್ರೆ ಇಲ್ಲಿ 2 ಫೀಲ್ಡ್ ಇರುತ್ತಲ್ವಾ. ಇಲ್ಲಿಂದ ಇಲ್ಲಿಗೆ ಏನ್ ಮಾಡಬೇಕು, ಲಿಂಕ್ ಎಸ್ಟಾಬ್ಲಿಷ್ ಆಗಬೇಕು. ಹೇಗೆ ಲಿಂಕ್ ಅನ್ನ ನೀವು ಎಸ್ಟಾಬ್ಲಿಷ್ ಮಾಡ್ತೀರಾ? ಲಿಂಕ್ ಫೀಲ್ಡ್ ಅಲ್ಲಿ ಏನಿರುತ್ತೆ, ಪಿದು ಅಡ್ರೆಸ್ ಏನಿರುತ್ತೆ ಅದನ್ನ ಎಲ್ಲಿಗೆ ಅಸೈನ್ ಮಾಡ್ತಾ ಹೋಗ್ತೀರಾ, ಲಿಂಕ್ ಫೀಲ್ಡ್ ಆಫ್ ಎನ್ನಿಗೆ ಅಸೈನ್ ಮಾಡ್ತೀರಾ. ಅಂದ್ರೆ ಈಗ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ನಲ್ ಅಂತ ಬರಲ್ಲ, ಪಿದು ಅಡ್ರೆಸ್ ಏನಂತ ನನಗೆ ಗೊತ್ತಿಲ್ಲ, ಬಟ್ ಇದನ್ನ ನಾನು ಏನಂತ ಕರಿತಾ ಇರೋದು, ಪಿ ಅಂತ. ಸೊ ಪಿದು ಅಡ್ರೆಸ್ ಏನಿದೆ ಅದು ಎಲ್ಲಿಗೆ ಅಸೈನ್ ಆಗ್ತಾ ಇದೆ, ಲಿಂಕ್ ಫೀಲ್ಡ್ ಆಫ್ ಎನ್ನಿಗೆ. ಬಟ್ ಇಲ್ಲಿ ಲಿಂಕ್ ಫೀಲ್ಡ್ ಆಫ್ ಪಿ ಅಲ್ಲಿ ಏನಿರುತ್ತೆ, ನಲ್ ಅಸೈನ್ ಆಗಿರತ್ತೆ. ಅರ್ಥ ಇದೆ ಹೇಗೆ ಅಂತ, ರೈಟ್? ಸೊ ಹೊಸದಾಗಿ ಇದನ್ನ ಕ್ವಶನ್ ಕೇಳ್ತಾರೆ, ವಿಚ್ ಆಪರೇಟರ್ ಆರ್ ಫಂಕ್ಷನ್ ಯೂಸ್ ಟು ಅಲೋಕೇಟ್ ದ ಮೆಮೊರಿ ಆಟೋಮ್ಯಾಟಿಕಲಿ ಡ್ಯೂರಿಂಗ್ ರನ್ ಟೈಮ್ ಎಕ್ಸಿಕ್ಯೂಷನ್ ಟೈಮ್. ಯಾವ ಆಪರೇಟರ್ ಅಂದ್ರೆ ಫಂಕ್ಷನ್ ಒಂದೇ, ನ್ಯೂ ಇದನ್ನ ಬರೀಲೇಬೇಕು ಫಂಕ್ಷನ್. ಈಗ ಏನ್ ಅಲೋಕೇಟ್ ಆಗಿದೆ ನೋಟ್ಸ್ಗೆ ಆಟೋಮ್ಯಾಟಿಕ್ ಆಗಿ ಮೆಮೊರಿ, ನ್ಯೂ ಆಪರೇಟರ್ ಅಥವಾ ನ್ಯೂ ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಷನ್ ಟೈಮಲ್ಲಿ ಮೆಮೊರಿನ ಆಟೋಮ್ಯಾಟಿಕ್ ಆಗಿ ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಫಂಕ್ಷನ್ ಯೂಸ್ ಮಾಡ್ತಾರೆ, ಡಿಲೀಟ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತಾರೆ. ಸೊ ನ್ಯೂ ಮೆಮೊರಿನ ಅಲೋಕೇಟ್ ಕ್ರಿಯೇಟ್ ಮಾಡಿದ್ರೆ ಡಿಲೀಟ್ ಮೆಮೊರಿನ ರಿಮೂವ್ ಮಾಡ್ತಾ ಹೋಗುತ್ತೆ. ಸೊ ವಿಚ್ ಫಂಕ್ಷನ್ ಆರ್ ಆಪರೇಟರ್ ಈಸ್ ಯೂಸ್ ಟು ಅಲೋಕೇಟ್ ದ ಮೆಮೊರಿ ಆಟೋಮ್ಯಾಟಿಕಲಿ and delete the memory automatically during runtime execution time. New function as well as a delete function. ಅರ್ಥದ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನ್ಯೂ ಫಂಕ್ಷನ್ ಯೂಸ್ ಮಾಡಿಕೊಂಡು. ಎಸ್.